ಗುರುಗಳಿಗೆ ಪ್ರಣಾಮಗಳು. ಸಕಲ ಸೌಭಾಗ್ಯ ಸಿದ್ಧಿರಸ್ತು. ಆಸೀನರಾಗಿರಿ. ಸೀತೆ, ನೀನು ನಿನ್ನ ಸಹೋದರಿಯರ ಜೊತೆ ಆಟ ಪಾಠವಾಡುವುದಕ್ಕಿಂತ ಹೆಚ್ಚಾಗಿ ನಿನ್ನ ತಾಯಿಯ ಬಳಿ ಪುಣ್ಯ ಸ್ತ್ರೀಯರ ಪಾವನ ವಿಚಾರಗಳನ್ನು ಕೇಳುತ್ತಿರುವಿಯಂತೆ. ಹೌದು ಗುರುಗಳೇ, ಅಂಥ ಮಹಾಸ್ತ್ರೀಯರ ವಿಚಾರಗಳು ನನ್ನ ಮುಂದಿನ ಜೀವನಕ್ಕೆ ಮಾರ್ಗದರ್ಶನವಾಗುತ್ತದೆ ಎಂದು ಕೇಳಿದೆ. ನಿಜ ಸೀತೆ, ನಿಜ. ಮಹಾಸತಿಯರ ಆದರ್ಶಗಳು ಅದನ್ನು ಕೇಳಿ ಅನುಸರಿಸುವ ಸ್ತ್ರೀಯರ ಜೀವನದಲ್ಲಿ ಸಂತೋಷ ಸಿದ್ಧಿಗಳನ್ನು ಉಂಟು ಮಾಡಲು ಕಾರಣವಾದರೆ, ಕೆಲವು ಸ್ತ್ರೀಯರ ಕೆಲವು ನಡವಳಿಕೆಗಳು ಏನನ್ನು ಮಾಡಬಾರದು ಎಂಬುದನ್ನು ತಿಳಿಸಿಕೊಟ್ಟು ಸ್ತ್ರೀಯರ ಜೀವನದಲ್ಲಿ ಸುಖವನ್ನು ಹೋಗಲಾಡಿಸಲು ಕಾರಣವಾಗುತ್ತವೆ. ಗುರುಗಳೇ, ತಾವು ಹೇಳಿದ ಹಾಗೆ ಒಳ್ಳೆ ವಿಚಾರಗಳು ಕೆಟ್ಟ ವಿಚಾರಗಳಿಂದ ದೂರವಿರಿಸುತ್ತದೆ. ಆದ್ದರಿಂದ ಅಂತಹ ಯಾವುದೇ ಉದಾಹರಣೆಗಳಿದ್ದರೆ ನನಗೆ ತಿಳಿಸುವ ಕೃಪೆ ಮಾಡಿ. ಸ್ತ್ರೀಯರು ಏನನ್ನು ಮಾಡಬಾರದೆಂಬ ಉದಾಹರಣೆ ನೀನು ಬೇರೆಲ್ಲಿಯೂ ಕೇಳಿ ತಿಳಿದುಕೊಳ್ಳಬೇಕಾಗಿಲ್ಲ ಸೀತೆ. ಅದು ನನ್ನ ಜೀವನಕ್ಕೆ ಹತ್ತಿರವಾಗಿಯೇ ಇದೆ. ಹೇಳಲು ಕಷ್ಟವಾದರೂ ಅಪ್ರಿಯವಾದ ಸತ್ಯ. ಅದು ಸ್ತ್ರೀ ಕುಲಕ್ಕೆ ಎಚ್ಚರಿಕೆಯ ಪಾಠವಾಗಬಹುದು ಎಂದು ನಿನಗೆ ನಾನು ಹೇಳುತ್ತಿದ್ದೇನೆ. ಗುರುಗಳೇ, ದಯಮಾಡಿ ತಿಳಿಸಿರಿ. ಆಗಲಿ ಸೀತೆ. ನನ್ನ ತಂದೆ ಮಹಾ ತಪಸ್ವಿ ಮಹರ್ಷಿ ಗೌತಮರು. ನನ್ನ ತಾಯಿ ಅಹಲ್ಯಾದೇವಿ. ಯಾವುದೋ ದುರ್ಗಳಿಗೆಯಲ್ಲಿ ಅಹಲ್ಯಾದೇವಿಯ ಸೌಂದರ್ಯ ದೇವೇಂದ್ರನನ್ನು ಆಕರ್ಷಿಸಿತು. ಧರ್ಮ ಧರ್ಮ ನೀತಿ ಅನೀತಿಗಳ ವಿವೇಚನೆ ಇಲ್ಲದೆ ದೇವೇಂದ್ರ ನನ್ನ ತಂದೆ ಗೌತಮರ ರೂಪದಲ್ಲಿ ಅವರಿಲ್ಲದಿದ್ದಾಗ ಆಶ್ರಮವನ್ನು ಪ್ರವೇಶಿಸಿದ. ನನ್ನ ತಾಯಿ ಎದುರು ತನ್ನ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ. ನನ್ನ ತಾಯಿ ನನ್ನನ್ನು ಬಯಸಿ ಬಂದಿರುವುದು ತನ್ನ ಪತಿಯೇ ಎಂದು ಭಾವಿಸಿ ಇಂದ್ರನ ಅಪೇಕ್ಷೆಗೆ ಶರಣಾಗಿದ್ದೆ ಮಹಾಪರಾಧವಾಯಿತು. ದೇವೇಂದ್ರನು ಆಶ್ರಮದಿಂದ ತೆರಳುವಷ್ಟರಲ್ಲಿ ಅಧಿಪತಿ ಎನಿಸಿ ಪರಸ್ತ್ರೀಯ ಪಾತಿವೃತ್ಯ ಹರಣ ಮಾಡಿದ ಪಾಪಿ ಇಂದ್ರ, ನಿನ್ನ ಈ ನೀಚ ಕೃತ್ಯಕ್ಕೆ ತಕ್ಕ ಶಾಸ್ತಿ ಆಗಲೇಬೇಕು. ಸ್ವಾಮಿ, 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 ನನ್ನನ್ನು ಕ್ಷಮಿಸಿ ಸ್ವಾಮಿ, ನನ್ನನ್ನು ಕ್ಷಮಿಸಿ. ಆ ಪಾಪಿ ದೇವೇಂದ್ರ ನಿಮ್ಮ ರೂಪದಲ್ಲಿ ಬಂದು. ಸಾಕು ಸಾಕು, ಅವನು ನನ್ನ ರೂಪದಲ್ಲೇ ಬಂದರೂ ನಿನಗೆ ಅವನ ಅಕಾಲಿಕ ಕೋರಿಕೆಯಿಂದ ಅವನು ನಾನಲ್ಲವೆಂದು ತಿಳಿಯಲಿಲ್ಲವೇ? ಅಹಲ್ಯೆ, ನೀನು ತಿಳಿದು ಆ ನೀಚನ ದುರ್ವರ್ತನೆಗೆ ಸಹಕರಿಸಿ ಘೋರ ಅಪಚಾರವನ್ನು ಮಾಡಿರುವೆ. ನಿನ್ನಂತಹ ಪತಿತಳನ್ನು, ಅಪವಿತ್ರ ಶರೀರವನ್ನು ನೋಡುವುದೇ ಪಾಪಕರ, ಅಸಹ್ಯ. ನೀನು ಶರೀರವಿಲ್ಲದೆ ಯಾರ ಕಣ್ಣಿಗೂ ಬೀಳದೆ 1000 ವರ್ಷಗಳ ಕಾಲ ಇದೇ ಉಪವನದಲ್ಲಿ ನಿರಾಹಾರಿಯಾಗಿ ಪಶ್ಚಾತ್ತಾಪದಿಂದ ತಪ್ಪಿಸುತ್ತಾ ಭಸ್ಮ ರಾಶಿಯ ಮೇಲೆ ಮಲಗುತ್ತಾ ಸಕಲ ಜೀವಿಗಳಿಗೆ ಅದೃಶ್ಯಳಾಗಿ ಇದೇ ಆಶ್ರಮದಲ್ಲಿ ವಾಸ ಮಾಡು. ಸ್ವಾಮಿ, ಸ್ವಾಮಿ, ದಯಮಾಡಿ ನನ್ನಲ್ಲಿ ಕನಿಕರವನ್ನು ತೋರಿರಿ ಸ್ವಾಮಿ, ಕನಿಕರವನ್ನು ತೋರಿರಿ. ನನ್ನ ಅಜ್ಞಾನದಿಂದಾದ ಅಪರಾಧವನ್ನು ಮನ್ನಿಸಿ ಸ್ವಾಮಿ, ಮನ್ನಿಸಿ. ನೀವಿದ್ದ ಶಾಪವನ್ನು ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವೆಂದು ತಿಳಿದರು ಮರಳಿ ನಿಮ್ಮ ಸೇವೆ ಮಾಡಿ ಶುದ್ಧಳಾಗುವಂತೆ ಕೃಪೆ ಮಾಡಿ ಸ್ವಾಮಿ, ಕೃಪೆ ಮಾಡಿ. ಹಾಗೆ ನೀನು ನನ್ನನ್ನು ಸೇರಬೇಕೆಂದರೆ ಮುಂದೊಂದು ದಿನ ಪರಮ ಪಾವನನಾದ ಪುರುಷೋತ್ತಮನೊಬ್ಬನು ಈ ಆಶ್ರಮಕ್ಕೆ ಆಗಮಿಸಿ ಅವನ ಪವಿತ್ರ ಪಾದಸ್ಪರ್ಶವು ನಿನಗಾದಾಗ ನೀನು ಲೋಪಮುಕ್ತಿ. ಅಂತಹ ಮಹಾಮಹಿಮನ ಆಗಮನವನ್ನು ಕೋರಿ ನೀನು ಪ್ರಾರ್ಥನೆ ಮಾಡು. ನನ್ನನ್ನು ಕ್ಷಮಿಸಿ ಸ್ವಾಮಿ, ನನ್ನನ್ನು ಕ್ಷಮಿಸಿ, ನನ್ನನ್ನು ಕ್ಷಮಿಸಿ. ಸೀತೆ,
ನಾನು ನಿನಗೆ ಈ ಕಥೆಯನ್ನು ಹೇಳಿದ ಉದ್ದೇಶವಿಷ್ಟೇ. ಯಾರು ಸತಿಧರ್ಮವನ್ನು ಪಾಲಿಸಿ ಕಾಯ ವಾಚ ಮನಸ ಪತಿಗೆ ಯಾವುದೇ ಸಂದರ್ಭದಲ್ಲೂ ಯಾವುದೇ ರೀತಿಯಲ್ಲೂ ಅಪಚಾರವಾಗದ ಹಾಗೆ ಪತಿವೃತ್ತಿಯಾಗಿ ಮೆರೆದರು, ಅಂಥವರು ಗಳಿಸಿದ ತಪಶಕ್ತಿ ಅಂತಃಶಕ್ತಿಗಳ ಪ್ರಭಾವವನ್ನು ನೀನು ನಿನ್ನ ತಾಯಿಯಿಂದ ಈಗಾಗಲೇ ತಿಳಿದುಕೊಂಡಿರು. ಆದರೆ ಯಾವ ಸ್ತ್ರೀ ಅಂಥ ಪತಿನಿಷ್ಠೆಯನ್ನು ತೊರೆದು ಸಂದರ್ಭದ ಒತ್ತಡದಿಂದಾಗಲಿ ಪರಪುರುಷನ ಸಂಚಿನಿಂದಾಗಲಿ ಅಥವಾ ದುರ್ಬಲ ಮನಸ್ಸಿನಿಂದಾಗಲಿ ಅಪಚಾರವನ್ನು ಎಸಗಿದರೆ ಅಂಥವರು ಎಂತಹ ದುರ್ಗತಿಗೆ ಈಡಾಗೋರು ಎನ್ನುವ ವಿಚಾರ ನಿನಗೆ ತಿಳಿದಿರಲಿ ಎಂದು. ಗುರುಗಳೇ, ಉತ್ತಮ ಗುಣಗಳಿಂದ ಮಹತ್ವವನ್ನು ಪಡೆದ ಸ್ತ್ರೀಯರ ಬಗ್ಗೆ ಅರಿಯುವುದರಿಂದ ಅಂತಹ ಉತ್ತಮ ಗುಣಗಳನ್ನು ಅಳವಡಿಸಿಕೊಳ್ಳುವ ಅವಕಾಶ ದೊರೆಯುತ್ತದೆ. ಹಾಗೆ ಸ್ತ್ರೀಯರ ತಪ್ಪಿನಿಂದ ಉಂಟಾಗುವ ದುರ್ಗತಿಯನ್ನು ಅರಿಯುವುದರಿಂದ ಎಚ್ಚರ ವಹಿಸಲು ಸಹಾಯವಾಗುತ್ತದೆ. ಸೀತೆ, ನೀನು ನನ್ನ ಉದ್ದೇಶವನ್ನು ಸರಿಯಾಗಿ ಗ್ರಹಿಸಿದೆ. ಪರಮ ಸಾಧ್ವಿಯಾಗಿ ಸಕಲ ಸುಗುಣಗಳಿಂದ ಶೋಭಿಸಿ ದುರಾಚಾರಕ್ಕೆ ಮುಂದಾದ ದುರ್ಜನರನ್ನು ಎದುರಿಸಿ ಅವರನ್ನು ಸೋಲಿಸುವ ಪ್ರಚಂಡ ಸ್ಥೈರ್ಯದ ಆದರ್ಶ ನಾರಿ ಎಂದು ಕೀರ್ತಿಶಾಲಿಯಾಗುವ ಮಗಳೇ. ತಮ್ಮ ಅನುಗ್ರಹಕ್ಕೆ ಅನಂತ ವಂದನೆಗಳು. ಗುರುಗಳೇ, ಅಹಲ್ಯಾದೇವಿಯ ಶಾಪ ವಿಮೋಚನೆ ಎಂದಾಗುವುದು? ನನ್ನ ಮಾತೆ ಶಾಪ ವಿಮೋಚನೆಯಾಗಲಿ ಎಂಬ ಮಹದಾಸೆಯಿಂದ ನನ್ನ ತಂದೆ ಉಲ್ಲೇಖಿಸಿದ ಪುಣ್ಯ ಪುರುಷನ ಆಗಮನಕ್ಕಾಗಿ ಕಾತರಿಸುತ್ತಿದ್ದೇನೆ ಮಗಳೇ. ಹೌದು ಗುರುಗಳೇ, ಅಂತಹ ದೈವ ಸ್ವರೂಪಿಯ ಆಗಮನದಿಂದ ಅಹಲ್ಯಾದೇವಿಯ ಶಾಪ ವಿಮೋಚನೆ ಆಗಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ರಾಮ, ಲಕ್ಷ್ಮಣ, ನಾನು ಸಂಕಲ್ಪಿಸಿದ ಈ ಪರಮ ಪುಣ್ಯತರ ಯಾಗವು ನಿರಾತಂಕವಾಗಿ ನೆರವೇರಿಸಿ ಕೃತಾರ್ಥನಾಗಿದ್ದೇನೆ. ತಾವು ಗುರುವಿನ ಆಜ್ಞೆಯಂತೆ ಯಜ್ಞಕಂಟಕರನ್ನು ನಿಗ್ರಹಿಸಿ ಯಜ್ಞವು ನಿರ್ವಿಘ್ನವಾಗಿ ನೆರವೇರಲು ಸಹಕರಿಸಿದ್ದೀರಿ. ಈ ಸಿದ್ಧಾಶ್ರಮದ ಹೆಸರಿಗೆ ತಕ್ಕ ಹಾಗೆ ಇಲ್ಲಿ ಸಂಕಲ್ಪಿಸಿದ ಕಾರ್ಯವು ಸಿದ್ಧಿಸಲು ಕಾರಣಕರ್ತರೂ ಆಗಿದ್ದೀರಿ. ಗುರುಗಳೇ, ತಮ್ಮಿಂದ ನಡೆಸಲ್ಪಟ್ಟ ಈ ಮಹಾಯಾಗದಲ್ಲಿ ನಾವು ಭಾಗಿಯಾಗುವ ಅವಕಾಶವನ್ನು ನಮಗೆ ನೀಡಿ ನಮ್ಮನ್ನ ಧನ್ಯರಾಗಿಸಿದಿರಿ. ಆ ದುಷ್ಟ ರಾಕ್ಷಸರನ್ನು ಕ್ಷಣ ಮಾತ್ರದಲ್ಲಿ ಸಂಹರಿಸುವ ಶಕ್ತಿ ತಮ್ಮಲ್ಲಿಯೇ ಇದ್ದರೂ ಸಹ ನಮಗೆ ಆ ಶಕ್ತಿಯನ್ನು ಅನುಗ್ರಹಿಸಿ ಅತಿಬಲ ಮಹಾಬಲ ವಿದ್ಯೆಯನ್ನು ಉಪದೇಶಿಸಿ ದಿವ್ಯಾಸ್ತ್ರಗಳಿಂದ ಹರಸಿದ್ದೀರಿ. ಈ ತಮ್ಮ ಕರುಣೆಯ ಬಲವೇ ನಮ್ಮಿಂದ ರಾಕ್ಷಸ ಸಂಹಾರ ಮಾಡುವಂತೆ ಮಾಡಿತು. ಮಹಾಮುನಿಗಳೇ, ನಿಮ್ಮಿಂದ ಪುಣ್ಯಕರವಾದ ಯಜ್ಞ ಕಾರ್ಯದಲ್ಲಿ ದಿವ್ಯ ಸನ್ನಿಧಾನದ ದರ್ಶನವು ಹಾಗೂ ಸಹೋದರನ ದುಷ್ಟ ನಿಗ್ರಹದ ಕಾರ್ಯದಲ್ಲಿ ನನ್ನ ಪಾಲ್ಗೊಳ್ಳುವಿಕೆಯೂ ಸಾಧ್ಯವಾಯಿತು. ರಾಜಕುಮಾರರೇ, ರಾಕ್ಷಸರನ್ನು ದಮನ ಮಾಡುವ ಪರಾಕ್ರಮದ ಜೊತೆಗೆ ಋಷಿಮುನಿಗಳನ್ನೂ ಸಂತೃಪ್ತಿಗೊಳಿಸುವ ವಿನಯವನ್ನೂ ತೋರಿದ್ದೀರಿ. ಗುರುಗಳೇ, ಈ ಯಜ್ಞ ಕಾರ್ಯವನ್ನು ಪೂರ್ಣಗೊಳಿಸಲು ಕಾರಣರಾದ ರಾಜಕುಮಾರರಿಗೆ ಮಿಥಿಲಾನಗರದಲ್ಲಿ ನಡೆಯುತ್ತಿರುವ ಯಜ್ಞದಂತಹ ಪುಣ್ಯ ಕಾರ್ಯವನ್ನು ಹಾಗೂ ಭೂಮಿಯು ಕಂಡ ಮಹಾಪರಾಕ್ರಮಿಗಳನ್ನೇ ಸೋತು ಶರಣಾಗುವಂತೆ ಮಾಡುವಂತಹ ಶಿವಧನುಸ್ಸನ್ನು ಎದೆಯೇರಿಸಲು ಪ್ರೋತ್ಸಾಹಿಸಬಹುದಲ್ಲವೇ? ರಾಮ, ಲಕ್ಷ್ಮಣ, ಮಹಾಮುನಿಗಳ ಅಪೇಕ್ಷೆಗೆ ತಮ್ಮ ಅಭಿಪ್ರಾಯ? ಗುರುವರ್ಯ, ಯಜ್ಞ ಕಾರ್ಯದ ನಂತರ ತಮ್ಮ ಆದೇಶಕ್ಕೆ ನಾವು ಕಾತುರದಿಂದ ಕಾಯುತ್ತಿದ್ದೇವೆ. ತಾವು ನಮ್ಮನ್ನು ಮತ್ತೊಂದು ಪುಣ್ಯ ಸನ್ನಿಧಾನಕ್ಕೆ ಕರೆದೊಯ್ಯಲು ಅಪೇಕ್ಷೆ ಪಟ್ಟಿರುವುದಕ್ಕೆ ನಾವು ಆನಂದ ಪಡುತ್ತೇವೆ. ಮಹರ್ಷಿಗಳೇ, ಶಿವಧನಸ್ಸು ಮಿಥಿಲಾ ನಗರದಲ್ಲಿ ಇರುವ ವಿಚಾರವನ್ನು ತಿಳಿದು ನಮಗೆ ಕುತೂಹಲವಾಗುತ್ತಿದೆ. ಅದರ ಮಹಿಮೆಯನ್ನು ತಿಳಿಯುವ ಹಂಬಲವೂ ಆಗುತ್ತಿದೆ. ನಿಮ್ಮ ಕುತೂಹಲವನ್ನು ತಣಿಸಲು ಶಿವಧನಸ್ಸಿನ ವಿಚಾರವನ್ನು ತಿಳಿಸುತ್ತೇನೆ. ಹಿಂದೆ ದಕ್ಷಯಜ್ಞದ ಕಾಲದಲ್ಲಿ ವಿಶ್ವಕರ್ಮನಿಂದ ನಿರ್ಮಿತಗೊಂಡ ಆ ಶಿವಧನಸ್ಸನ್ನೇ ಬಳಸಿ ಪರಶಿವನು ಯುದ್ಧ ಮಾಡಿದ್ದರು. ತದನಂತರದಲ್ಲಿ ದೇವರಾತನೆಂಬ ಮಿಥಿಲಾಪತಿಗೆ ಪರಶಿವನಿಂದಲೇ ಆ ಶಿವಧನಸ್ಸು ನೀಡಲ್ಪಟ್ಟಿತು. ದೇವರಾತನ ವಂಶದಲ್ಲಿ ಜನಿಸಿದ ಜನಕ ಮಹಾರಾಜ ಯಾಗವೊಂದನ್ನು ಮಾಡಿ ದೇವತೆಗಳನ್ನು ಸಂತೃಪ್ತಿಗೊಳಿಸಿದ್ದನು. ಸಂತೃಪ್ತಿಗೊಂಡ ದೇವತೆಗಳು ಯಜ್ಞ ಮಂಟಪದಲ್ಲೇ ಆ ಶಿವಧನಸ್ಸನ್ನು ಜನಕ ಮಹಾರಾಜನಿಗೆ ಬಹುಮಾನ ರೂಪದಲ್ಲಿ ನೀಡಿದ್ದರು. ಆ ಮಹಾಧನಸ್ಸಿನ ಶೀಂಜನಿಯನ್ನು ಎಳೆದು ಕಟ್ಟಲು
ದೇವ ದಾನವ ಮಾನವ ರೂಪದ ರಾಕ್ಷಸರಲ್ಲಿ ಯಾರೂ ಸಮರ್ಥರಿಲ್ಲ. ಪರಶಿವನ ಧನುಸ್ಸಿಗೆ ಹೆದೆ ಏರಿಸಿ ಅದರಲ್ಲಿ ಬಾಣವನ್ನು ಪ್ರಯೋಗಿಸುತ್ತೇನೆ. ಭಲೆ ಅಗ್ರಜ ಭಲೆ, ನಿನ್ನ ಪರಾಕ್ರಮಕ್ಕೆ ತಕ್ಕುದಾದ ಮಾತನ್ನೇ ಆಡಿರುವೆ. ಮಿಥಿಲೆಯಲ್ಲಿ ಯಾರೂ ತೋರದ ಪರಾಕ್ರಮವನ್ನು ನೀನು ತೋರಿದರೆ ಆ ಸಾಹಸಕ್ಕೆ ಪಣವಾಗಿಟ್ಟ ಜನಕ ಪುತ್ರಿ ನಿನಗೇ ಸಿಗುವಳು. ಸೋದರ ಕುಂಭಕರ್ಣ, ನನ್ನ ಪರಾಕ್ರಮಕ್ಕೆ ಮಾಡಲಸಾಧ್ಯವಾದ ಕಾರ್ಯವೂ ಯಾವುದೂ ಇಲ್ಲ, ಪಡೆಯಲಸಾಧ್ಯವಾದುದು ಯಾವುದೂ ಇಲ್ಲ. ಆ ಪರಶಿವನ ಕೈಲಾಸವನ್ನೇ ಎತ್ತಿ ಅಲುಗಾಡಿಸಿದ ಬಲಶಾಲಿ ನಾನು. ಅವನು ಉಪಯೋಗಿಸಿ ಬಿಟ್ಟ ಆ ಧನುಸ್ಸಿಗೆ ಹೆದೆ ಏರಿಸುವುದು ಕಷ್ಟವೇ? ಸೋದರ ವಿಭೀಷಣ, ಈ ನಮ್ಮ ನಿರ್ಧಾರಕ್ಕೆ ತಮ್ಮ ಸಲಹೆ ಏನು? ಏಕೆ ಮೌನದಿಂದಿರುವಿರಲ್ಲ? ಅಗ್ರಜ, ಒಂದು ವಿಚಾರವನ್ನು ನಿರ್ಧಾರ ಮಾಡಿದ ನಂತರ ನನ್ನ ಸಲಹೆ ಕೇಳಿದರೆ ಹೇಗೆ ಹೇಳದು? ನನ್ನ ಸಲಹೆ ನಿಮ್ಮ ನಿರ್ಧಾರಕ್ಕೆ ವಿರುದ್ಧವಾಗಿದ್ದರೆ ತಮಗೆ ಬೇಸರವಾಗುತ್ತದೆ ಅಲ್ಲವೇ? ಪರವಾಗಿಲ್ಲ, ಸೋದರ ಎಂಬ ಕಾರಣಕ್ಕೆ ಆ ಬೇಸರವನ್ನು ಸಹಿಸಿಕೊಳ್ಳುತ್ತೇನೆ. ತಮ್ಮ ಅಭಿಪ್ರಾಯವನ್ನು ತಿಳಿಸುವಂಥವರಾಗಿ. ಅಗ್ರಜ, ಪರಾಕ್ರಮ ಪ್ರದರ್ಶನದ ಹಿಂದೆ ಪ್ರತಿಷ್ಠೆಯೋ ಪ್ರತೀಕಾರವೋ ಕೇವಲ ಪ್ರದರ್ಶನ ಪ್ರಿಯತೆಯೋ ಇರುವುದಾದರೆ ಅಂತಹ ನಿರ್ಧಾರ ವಿವೇಕಯುತವೆಂದು ನಾನು ತಿಳಿಯುವುದಿಲ್ಲ. ಸಾಕು ಸಾಕು, ನಿನ್ನ ಅಭಿಪ್ರಾಯ ಏನೆಂದು ನನಗೆ ತಿಳಿಯಿತು. ಈ ನನ್ನ ನಿರ್ಧಾರವನ್ನು ಪ್ರತಿಷ್ಠೆ ಎಂದಾದರೂ ತಿಳಿ, ಪ್ರತೀಕಾರ ಎಂದಾದರೂ ತಿಳಿ, ದುರಹಂಕಾರದ ಪ್ರದರ್ಶನ ಎಂದಾದರೂ ತಿಳಿ. ಇವೆಲ್ಲ ರಾವಣನ ಲಕ್ಷಣಗಳು. ಪರಾಕ್ರಮವಿರುವುದೇ ಪ್ರದರ್ಶನಕ್ಕೆ ಎಂದು ಆ ಮಿಥಿಲೆಯಲ್ಲಿ ತೋರಿ ಬರುತ್ತೇನೆ. ರಾವಣೇಶ್ವರ, ಪ್ರಭು ಪ್ರಭು, ಅನಾಹುತವಾಯಿತು. ಅಯೋಧ್ಯೆಯಿಂದ ಬಂದ ರಾಮ ಲಕ್ಷ್ಮಣರು ನಮ್ಮ ಸುಬಾಹು. ಮಾರೀಚ, ನಾನೀಗ ವಿಜಯೋತ್ಸಾಹಕ್ಕೆ ಹೊರಟಿದ್ದೇನೆ. ನಿನ್ನ ಆತಂಕವಾಗಲಿ ಅನಾಹುತವಾಗಲಿ ಅಮಂಗಲದ ನುಡಿಗಳನ್ನು ಕೇಳಲು ನಾನು ಸಿದ್ಧನಿಲ್ಲ. ನಾನು ಮಿಥಿಲೆಯಿಂದ ಬಂದ ನಂತರ ನಿನ್ನೊಡನೆ ಮಾತನಾಡುತ್ತೇನೆ. ಪ್ರಭು, ನನ್ನ ಮಾತನ್ನು ಸ್ವಲ್ಪ ಮಾರೀಚ, ಇಲ್ಲಿ ಎಲ್ಲರೂ ನನ್ನ ಮಾತು ಕೇಳಬೇಕು ಅಷ್ಟೇ. ಮಿಥಿಲೆಯಿಂದ ಬಂದ ನಂತರ ನಿನ್ನೊಡನೆ ಮಾತುಕತೆ. ಅಮಾತ್ಯರೇ, ಪ್ರಭು, ತಾವು ಯಾವುದೋ ಗಹನವಾದ ಆಲೋಚನೆಯಲ್ಲಿ ಇರುವಂತಿದೆ. ಆಲೋಚನೆಯಲ್ಲ ದೇವಿ, ಆತಂಕ. ಮಾತೃಶ್ರೀ. ಪ್ರಭು, ತಮ್ಮ ಮನಸ್ಸಿನಲ್ಲಿರುವ ಆತಂಕವೇನೆಂದು ತಿಳಿದರೆ ನಾನು ಅದರ ಪರಿಹಾರಕ್ಕೆ ಯೋಚಿಸಬಹುದು. ಇದು ಆಲೋಚನೆಯಿಂದ ಪರಿಹಾರವಾಗುವ ಆತಂಕವಲ್ಲ ದೇವಿ. ಅಪ್ರಿಯನಾದ ವ್ಯಕ್ತಿಯೊಬ್ಬ ಸ್ವಯಂವರಕ್ಕೆ ಆಗಮಿಸುತ್ತಾ ಇರುವುದರಿಂದ ಮಹಾ ಅಪಾಯವೊಂದು ಅರಮನೆಯ ದ್ವಾರದಲ್ಲಿ ಕಾದು ಕುಳಿತಿರುವಂತೆ ಭಾಸವಾಗುತ್ತದೆ. ಪ್ರಭು, ಸ್ವಯಂವರಕ್ಕೆ ಆಗಮಿಸುವ ಅಂತಹ ಅಪಾಯಕಾರಿ ವ್ಯಕ್ತಿ ಯಾರೆಂದು ಕೇಳಬಹುದೇ? ಈಗಾಗಲೇ ಅನೇಕ ದುರ್ವರ್ತನೆಗಳಿಂದ ದೇವತೆಗಳಲ್ಲಿ ದ್ವೇಷವನ್ನು, ಮಹಾವಿಷ್ಣುವಿನಲ್ಲಿ ವೈರತ್ವವನ್ನು, ಮುನಿಜನರಲ್ಲಿ ಕೋಪತಾಪಗಳನ್ನು ಉಂಟು ಮಾಡಿರುವ ಲಂಕಾಧಿಪತಿ ರಾವಣೇಶ್ವರನು ಶಿವಧನಸ್ಸನ್ನು ಎತ್ತಿ ಸ್ವಯಂವರದಲ್ಲಿ ಗೆಲ್ಲಲೇಬೇಕೆಂಬ ಛಲದಿಂದ ಮಿಥಿಲೆಗೆ ಆಗಮಿಸುತ್ತಾ ಇರುವ ವಿಚಾರವನ್ನು ನಮ್ಮ ಚಾರರು ತಿಳಿಸಿರುತ್ತಾರೆ. ಅವನೇನಾದರೂ ಶಿವಧನಸ್ಸನ್ನು ಎತ್ತಿ ಹೆದೆ ಏರಿಸಿದನೆಂದರೆ
ಎಂಥ ಅನರ್ಥವಾಗಬಹುದೆಂದು ಒಮ್ಮೆ ಆಲೋಚಿಸಿ ನೋಡು. ಹೌದು ಪ್ರಭು, ಆ ರಾವಣನೇನಾದರೂ ಸ್ವಯಂವರವನ್ನು ಗೆದ್ದರೆ ನಾವು ಅನನ್ಯವಾಗಿ ಕಾಪಾಡಿದ ಅಪರೂಪದ ರತ್ನವನ್ನು ಅಗ್ನಿಗೆ ಆಹುತಿ ನೀಡಿದಂತಾಗುತ್ತದೆ ಅಲ್ಲವೇ? ನಿಜ ದೇವಿ, ನಿಜ. ದೇವಸುಂದರಿ ರಂಭೆ ವಿಚಾರದಲ್ಲಿ ರಾವಣನು ತೋರಿದ ಅಪಚಾರ, ಮಹಾಮಾತೆ ಪಾರ್ವತಿ ದೇವಿಯ ಬಗ್ಗೆ ರಾವಣನು ತೋರಿದ ದುರ್ವರ್ತನೆ, ವೇದವತಿ ಅಗ್ನಿ ಪ್ರವೇಶ ಮಾಡಲು ರಾವಣನೇ ಕಾರಣ ಎಂಬ ವಿಚಾರವನ್ನು ಮಹಾಮುನಿ ನಾರದ ಮಹರ್ಷಿಗಳು ತಿಳಿಸಿದ ಮೇಲಂತೂ ಅವನ ಆಗಮನ ಅತ್ಯಂತ ಆಘಾತಕಾರಿಯಾದುದು ಎಂಬುದು ನಿನಗೆ ಅನ್ನಿಸುವುದಿಲ್ಲವೇ? ಊರ್ಮಿಳೆ, ನೀನು ಹೇಳುವ ವಿಷಯ ಏನೇ ಇದ್ದರೂ ಒಂದೆರಡು ದಿನಗಳ ನಂತರ ತಿಳಿಸು. ಈಗ ನೀನು ತೆರಳು. ಆಗಲಿ ಮಾತೃಶ್ರೀ. ಹೌದು ಪ್ರಭು, ಆ ರಾವಣನ ಕಾರಣಕ್ಕಾಗಿ ನಮ್ಮ ಸೀತೆಯ ಭವಿಷ್ಯದ ಬಗ್ಗೆ ನಾವು ಆಲೋಚಿಸಬೇಕಾಗಿದೆ. ಪ್ರಭು, ಆ ರಾವಣ ಇಲ್ಲಿಗೆ ಬರುವ ಮುನ್ನವೇ ನಾವು ಸ್ವಯಂವರವನ್ನು ರದ್ದುಗೊಳಿಸಿದರೆ? ಇಲ್ಲ ದೇವಿ, ಆಗ ರಾವಣನು ಮತ್ತಷ್ಟು ಕೆರಳಬಹುದು. ತನ್ನ ವರಬಲ ಸೈನ್ಯ ಬಲದಿಂದ ನಮ್ಮ ಮೇಲೆ ದಂಡೆತ್ತಿ ಬಂದರೂ ಆಶ್ಚರ್ಯವೇ. ಅದೇ ನನಗೆ ಚಿಂತೆಯಾಗಿದೆ.